ಬೈಬಲ್ ಆಯಾಂಗದ ಸೆಕ್ರೆಟರಿ ಬಂದು ಸಿಸ್ಟರ್ ವರ್ಜಿನಿಯಾ ರಾಜ್ಕುಮಾರಿ ಅಂತ ಅವ್ರು ಬರ್ತಾರೆ. ಫಸ್ಟ್ ದಿವಸ ಬಿಷಪ್ ಬಂದಾಗ ಬರ್ತಾರೆ ಅವರು. ಅವ್ರ ಜೊತೆ ನಾನಿದ್ದೀನಿ ಮತ್ತು ಅನಿತಾ ಮ್ಯಾಮ್ ಇದ್ದಾರೆ. ವಿತ್ ದಿಸ್ ನೀವು ನಿಮ್ಮ ಚರ್ಚದ ಮೇಡಮ್ ಇದ್ದಾರೆ. ಈ ತರ ಒಂದೊಂದು ಚರ್ಚಲ್ಲೂ ನಾವು ಮಾಡ್ತಾ ಇದ್ದೀವಿ. ಇದು ಬಂದು ನಿಮ್ದು 17ನೇ ಚರ್ಚ್ 18ನೇ ಚರ್ಚ್ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಸೊ ಬೆಂಗಳೂರು ಆರ್ಚ್ಡೈಸ್ ಅಲ್ಲಿ ಇವಾಗ ನಮ್ ಜೊತೆ 9 ಗಂಟೆಗೆ 18 ಐ ಕ್ಯಾನ್ ಸೇ ಪ್ಯಾರಿಷನರ್ಸ್ ಆಫ್ ಡಿಫ್ರೆಂಟ್ 18 ಚರ್ಚಸ್ ಆರ್ ರೀಡಿಂಗ್ ಟು ನಿಮ್ ಜೊತೆ ಓದ್ತಾ ಇದ್ದಾರೆ. ಸೊ ನೀವೊಬ್ಬರೇ ಅಲ್ಲ. ಸೊ ಬಿಷಪ್ ಬಂದು ಇನಾಗ್ರೇಟ್ ಮಾಡ್ತಾರೆ ಅಂಡ್ ವಿಲ್ ಬಿ ಅದರಿಂದ ನಾವು ಪ್ರೊಸೀಡ್ ಮಾಡ್ತಾ ಇರ್ತೀವಿ. ನಿಮ್ಗೆ ಏನೋ ಡೌಟ್ ಇದ್ರೆ ಕೊನೆಗೆ ಕೇಳ್ಕೊಳ್ಳಿ ಪ್ಲೀಸ್. ಇದು ಬಂದು 2021 ಸ್ಟಾರ್ಟ್ ಆಯ್ತು, ಇಲ್ಲಿವರೆಗೂ ನಡೀತಾ ಇದೆ. ಅವಾಗ ಗೊತ್ತಲ್ಲ ನಿಮ್ಗೆ, ಕೊರೋನಾ ಆಯ್ತು, ಯಾರು ಮನೆಯಿಂದ ಹೊರಗೆ ಬರಕ್ಕಾಗಿಲ್ಲ. ಸೊ ನಾವು ಮನೆಯಿಂದ ಕೂತ್ಕೊಂಡು ಮಾಡಕ್ಕಿದ್ವಿ. ಅವಾಗ ಬಂದು ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡಿ ಸೋಮವಾರ 9 ಗಂಟೆಗೆ ಬಿಷಪ್ ಬಂದು ಇನಾಗ್ರೇಟ್ ಮಾಡಿದಾಗ ಶನಿವಾರ 1 ವಾರ ಫುಲ್ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ವಿ ನಾವು. ಸೊ ಸ್ಟಾರ್ಟಿಂಗ್ ಫ್ರಮ್ ಆದಿಕಾಂಡದಿಂದ ನಮ್ಮ ರೆವಲ್ಯೂಷನ್ ಪ್ರಕಟಣವರೆಗೂ ನಾವು ಓದ್ತಾ ಇದ್ವಿ. ಫುಲ್ ಬೈಬಲ್, ಒಂದು ವಾಕ್ಯ ಒಂದು ವರ್ಡ್ ಬಿಡದೆ ಇಡೀ ಬೈಬಲ್ ಓದ್ತಾ ಇದ್ವಿ. ಅಂಡ್ ವಿ ಹ್ಯಾಡ್ ಇನ್ ಡಿಫ್ರೆಂಟ್, ಅದು ಹೇಳ್ತಾ ಇದ್ದೀನಿ. ಮತ್ತು ಇದು ಹೆಂಗಿತ್ತಂದ್ರೆ, ನಾವು ಝೂಮ್ ಇವಾಗ ಕಳಿಸಿದ್ವಲ್ಲ, ಈ ತರ ಝೂಮ್ ಕಳಿಸ್ತಾ ಇದ್ವಿ. ಝೂಮ್ ಲಿಂಕ್ ಆನ್ ಮಾಡಿದಾಗ ನೀವು ಬಂದು ಜಾಯ್ನ್ ಆಗ್ತೀರಾ. ಅಂಡ್ ಎವ್ರಿಬಡಿ, ಎಲ್ಲ ಕುಟುಂಬದ ಜೊತೆಗಿರ್ತೀವಿ, ನಾವು ಓದ್ತಾ ಇರ್ತೀವಿ. ಇದು ಮೇನ್ ಏನಂದ್ರೆ, ಮುಖ್ಯವಾಗಿ ಇವಾಗ ನೋಡಿ, ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕು, ಬ್ಯಾಕ್ ಗ್ರೌಂಡ್ ನಾಯ್ಸ್ ಮತ್ತೆ ನೀವು ಬಂದು ನಿಮ್ಮ ಇಡೀ ಕುಟುಂಬನ ನೀವು ಕಂಟ್ರೋಲ್ ಮಾಡಿ ಕೈಲಿ ಇಟ್ಕೋಬೇಕು. ಯಾಕಂದ್ರೆ ನೀವೊಬ್ರು ಸೌಂಡ್ ಕೊಟ್ಟಾಗ, ನಿಮ್ ಮಕ್ಕಳು ಸೌಂಡ್ ಕೊಟ್ಟಾಗ ಇಡೀ ಯಾರು ಝೂಮ್ ಇದೆ ಎಲ್ಲರೂ ಕೇಳ್ತಾರೆ. ಯಾರು ಮಾತಾಡ್ಬೇಕು, ಪ್ರಕಟಣೆ ಮಾಡ್ತಾ ಇದಾರೆ, ಅವ್ರು ಬಂದು ತುಂಬಾ ಡಿಸ್ಟರ್ಬ್ ಆಗುತ್ತೆ. ಆದ್ರಿಂದ ನೀವು ನಿಮ್ಮ ಮಕ್ಕಳನ್ನ, ನಿಮ್ಮ ದೊಡ್ಡವ್ರನ್ನ ಎಲ್ರನ್ನ ಸಪ್ರೇಟ್ ಆಗಿ ಕೂರಿಸ್ಬಿಟ್ಟು ಇವಾಗ ದೇವ್ರ ವಾಕ್ಯ ಕೇಳ್ತಾ ಇದ್ದೀವಿ. ಈ ಅರ್ಧ ಗಂಟೆ, ನಿಮ್ 24 ಗಂಟೆ ಕೊಡ್ತಾರೆ ದೇವ್ರು. ನಾವು ಅವ್ರಿಗಾಗಿ ಒಂದು ಅರ್ಧ ಗಂಟೆ ಕೊಡಕ್ಕಾಗಿಲ್ಲ ಅಂದ್ರೆ ಇದು ನಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಅದರಿಂದ ಪ್ಲೀಸ್ ವಿನಪ್ಸಿನಿ, ನೀವು ಖಂಡಿತ ನೀವು ದೇವ್ರಿಗಾಗಿ ಒಂದ್ ದಿವಸದಲ್ಲಿ ಅರ್ಧ ಗಂಟೆ ನೀವು ಕೊಡ್ಲೇಬೇಕು. ಆದ್ರಿಂದ ನೀವು ಸಪ್ರೇಟ್ ಆಗಿ ಕೂತ್ಕೊಂಡು, ನಿಮ್ಮ ಮನೇಲಿ ತುಂಬಾ ಡಿಸ್ಟರ್ಬೆನ್ಸ್ ಇದ್ರೆ ಹೊರಗಂದ್ರೆ ಯಾವ ರೂಮ್ ಕ್ಲೀನ್ ಇದೆಯೋ ಆ ರೂಮಲ್ಲಿ ಕೂತ್ಕೊಂಡು, ಯಾರಿಗೂ ಶಬ್ದ ಇಲ್ಲದೆ ನಿಶಬ್ದವಾಗಿ ಕೂತ್ಕೊಂಡು ನೀವು ಮಾತಾಡ್ಬೇಕು, ನೀವು ಪ್ರಕಟಣೆ ಮಾಡಬೇಕು. ಇಟ್ಸ್ ಅ ರಿಕ್ವೆಸ್ಟ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಯು, ಬಿಕಾಸ್ ನೀವು ಬಂದು ದೇವರ ವಾಕ್ಯ ಪ್ರಕಟಣೆ ಮಾಡ್ತಾ ಇದ್ದೀರಾ. ಅದನ್ನ ಹೇಳ್ಕೊಂಡು ನೆಕ್ಸ್ಟ್ ಬಂದು ಅದು ಕೂತ್ಕೊಳ್ಳುವಾಗ ನಿಮ್ಮ ನೆಟ್ವರ್ಕ್ ಚೆನ್ನಾಗಿರ್ಬೇಕು. ಯಾಕಂದ್ರೆ ನೆಟ್ವರ್ಕ್ ಕವರೇಜ್ ಇಲ್ಲ ಅಂದ್ರೆ ತಿರ್ಗಾ ನೀವು ಓದ್ತಾಗ, ಸೊ ನಿಮ್ ವಿಂಡೋಸ್ ಎಲ್ಲ ಇದ್ರೆ ಅದನ್ನ ಓಪನ್ ಮಾಡಿ ಎಮರ್ಜೆನ್ಸಿ ಲೈಟ್ ಪಕ್ಕದಲ್ಲಿ ಇಟ್ಕೊಂಡು, ಮುಖ್ಯವಾಗಿಲೂ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಬಿಸಿ ನೀರು ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನೀವು ಓದೋದು ನೀವೊಬ್ರು ಇಬ್ರು ಇದ್ರೆ ಗಂಟ್ಲು ಒಣಗೋಗುತ್ತೆ. ಸೊ ಅದರಿಂದ ನೀವು ಬಂದು ಬಿಸಿ ನೀರು ಇಟ್ಕೊಂಡು ಅವಾಗ ಸ್ವಲ್ಪ ಕುಟ್ಕೊಂಡು ಓದ್ತಾ ಇರಿ. ಅದು ಒಂದು. ಅದಾದ್ಮೇಲೆ ಆಕ್ಚುಲಿ ಮ್ಯಾಮ್ ಆಲ್ರೆಡಿ ಹಾಕಿದ್ದಾರೆ ಯಾವ ಬೈಬಲ್ ಓದ್ಬೇಕು ಅಂತ, ನಿಮ್ಮ ಹತ್ರ ಇರುತ್ತೆ, ಅದನ್ನ ಇಟ್ಕೊಂಡು ಅದನ್ನೇ ಓದ್ಬೇಕು ನೀವು. ಮೇನ್ ಏನಕ್ಕೆ ಕಲ್ತೀವಿ ಅಂದ್ರೆ, ಇದು ಒಂದು ಕ್ಯಾಥಲಿಕ್ ವರ್ಷನ್ ಆಗಿರ್ಬೇಕು. ಯಾಕಂದ್ರೆ ನಮ್ಮ ಹತ್ರ ಯಾವ ಬೈಬಲ್ ಅಂತ ನಮ್ಗೆ ಗೊತ್ತಿಲ್ಲದೆ ಇರುತ್ತೆ. ಅದಕ್ಕೆ ಇವಾಗಲೇ ಚೆಕ್ ಮಾಡ್ಕೊಳ್ಳಿ. ಅದು ಕ್ಯಾಥಲಿಕ್ ವರ್ಷನ್ ಇದ್ರೆ ಮಾತ್ರ 9 ಬುಕ್ ಇರಲ್ಲ, ಆಮೇಲೆ ಬೇರೆ ಬುಕ್ ಇದ್ರೆ. ಅದಕ್ಕಾಗಿ ಮೊದಲೇ ಚೆಕ್ ಮಾಡ್ಕೊಳ್ಳಿ, ಎಲ್ರ ಹತ್ರ ಇರಬೇಕು ಅಪ್ರೂವ್ಡ್ ಬೈಬಲ್. ಅಂಡ್ ನಿಮ್ಮ ಎಂಟರ್ ಆದಾಗ, ನಮ್ಮ ಝೂಮ್ ಎಂಟರ್ ಆದಾಗ ಪ್ಲೀಸ್ ನೋಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಂಡು ಇರಿ. ಯಾಕಂದ್ರೆ ಯಾರು ಮಾತಾಡ್ತಾರೋ ಅವ್ರೊಬ್ಳು ಮಾತ್ರ ಮಾತಾಡ್ಲಿ, ಅವ್ರು ಪ್ರಕಟಣೆ ಮಾಡ್ಲಿ, ಇಲ್ಲಾಂದ್ರೆ ಎಲ್ಲೂ ಕಷ್ಟ ಆಗ್ಬಿಡುತ್ತೆ. ಅಂಡ್ ನೀವು ಕೂತ್ಕೊಳ್ಳೋ ಜಾಗ ಬಂದು ನಿಮ್ಮ ನೆಟ್ವರ್ಕ್ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಮಾತಾಡ್ತಾ ಇರುವಾಗ ಕಟ್ ಆಗ್ಬಿಡುತ್ತೆ. ಆಮೇಲೆ ಈ ಬೈಬಲ್ ನೋಡಿದ್ದೀರಾ, ದೀಸ್ ಆರ್ ಅಪ್ರೂವ್ಡ್ ಬೈಬಲ್. ಇನ್ನೊಂದೇನಂದ್ರೆ, ನಮಗ್ ಬಂದು ಭಾಷೆ ಅನ್ನೋದು ಮುಖ್ಯ ಅಲ್ಲ. ಯಾಕಂದ್ರೆ ನಮ್ಮ ಅಮ್ಮರು ಒಂದು ಭಾಷೆ ಓದ್ಬೋದು, ನಾವು ಒಂದು ಭಾಷೆ ಓದ್ಬೋದು, ನಮ್ಮ ಮಕ್ಕಳು ಇಂಗ್ಲಿಷ್ ಓದ್ತಾರೆ. ಸೊ ಇದುವರೆಗೂ ನಾವು ನೋಡಿರೋ ಬಂದು ಹೇಳ್ತೀವಿ, ಕೊಂಕಣಿಂದ ಹಿಡಿದು ನಾರ್ತ್ ಇಂಡಿಯಾ ಹಿಡಿದು ಗುಜರಾತ್ ಇಂದ ಹಿಡಿದು ಎಲ್ಲಾ ಭಾಷೆನ ಓದಿದ್ದಾರೆ. ಯಾಕಂದ್ರೆ ನಮ್ಮ ಚರ್ಚಲ್ಲಿ ನಾವು ಬಂದು ಇದೇ ಇರ್ಬೇಕು, ಆ ಭಾಷೆ ಇರ್ಬೇಕು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ದೇವ್ರ ಮಕ್ಕಳು ನಾವು, ದೇವ್ರ ಮಕ್ಕಳು ಅಂತ ಅಂದ್ಮೇಲೆ ಯಾವ ಭಾಷೆ ಅಂತ ನಮ್ಗೇನಿಲ್ಲ, ನಮ್ಗಿರೋದು ಒಂದೇ ದೇವ್ರ ಭಾಷೆ ಮಾತ್ರ, ಈ ಬೈಬಲ್ ನಮ್ಮ ಭಾಷೆ. ಸೊ ಅದರಿಂದ ಭಾಷೆ ಅನ್ನೋದು ನಮ್ಗೆ ಕಷ್ಟ ಇಲ್ಲ, ಯಾವ ಭಾಷೆ ಇದನ್ನು ಓದ್ಬೇಕು ಅದು ಒಂದೇ. ಮ್ಯಾಮ್ ಹೇಳ್ತಾರೆ, ನೀವು ಚೇಂಜ್ ಓದಿ ಒಂದು ಚಾಪ್ಟರ್ ಇಂದ ಇನ್ನೊಂದು ಚಾಪ್ಟರ್ ಓದಾಗ ಬುಕ್ ಹೆಸರು ಮತ್ತೆ ಯಾವ ಚಾಪ್ಟರ್ ಅಂತ ಹೇಳ್ಬಿಟ್ಟು ನೀವು ಓದ್ಬೇಕಂದ್ರೆ ಯಾವ ಭಾಷೆ ನಮ್ಗೆ ಓದಿರಲ್ಲ. ಕನ್ನಡ, ತೆಲುಗು, ತಮಿಳು ಅಂದ್ರೆ ನಮ್ಗೆ ಗೊತ್ತು. ನಾರ್ತ್ ಇಂಡಿಯಾ ಅಥವಾ ಬೇರೆ ಭಾಷೆ ಇದ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಮ್ಯಾಮ್ ಹೇಳ್ತಾರೆ. ಆಮೇಲೆ ಮುಖ್ಯವಾಗಿ ಮೊಬೈಲ್ ಆಪ್ ಇಂದ ನೀವು ಓದಲೇಬಾರ್ದು, ಇದು ಬರ್ದಿಟ್ಕೊಳ್ಳಿ. ಯಾಕಂದ್ರೆ ನಾವು ಕಟ್ ಮಾಡ್ಬಿಡ್ತೀವಿಲ್ಲ ಅಂದ್ರೆ, ಯಾಕಂದ್ರೆ ಬಿಷಪ್ ಅಪ್ರೂವ್ ಕೊಟ್ಟಿಲ್ಲ.
ಸೊ ಫಿಸಿಕಲ್ ಬೈಬಲ್ ನಿಮ್ಮ ಹತ್ರ ಇರಲೇಬೇಕು. ಇಲ್ಲಾಂದ್ರೆ ನಿಮ್ಮ ಚರ್ಚ್ ಇಂದ ಯಾರ್ಥ ಇದ್ರೆ ನೀವು ಓದೋ ದಿವಸ ಬಂದು ಅವರಿಂದ ತಗೊಂಡ್ ಬಂದು ಓದಿ ಪ್ಲೀಸ್. ಇದು ರಿಕ್ವೆಸ್ಟ್ ಶೋ. ಅದಕ್ಕಾಗಿ ಪ್ಲೀಸ್ ನೀವು ಫಿಸಿಕಲ್ ಬೈಬಲ್ ಕೈಯಲ್ಲಿ ಇಟ್ಕೊಂಡು ನೀವು ಓದ್ಬೇಕು. ಎರಡನೇದು ಬಂದು ನೀವು ಬಂದು 5 ನಿಮಿಷ, ನೀವು ಫಾರ್ ಎಕ್ಸಾಂಪಲ್ ನೀವು ಓದೋದಿದ್ರೆ ಇವತ್ತು ನಿಮ್ಮ ಕುಟುಂಬ ಓದಿದ್ರೆ ನಿಮ್ ಫುಲ್ ಕುಟುಂಬ 5 ನಿಮಿಷ ಮುಂಚೆ ಕೂತ್ಕೊಂಡು ಎಲ್ಲಿ ಕೂತ್ಕೊಂಡು ಇವಾಗ ಆನ್ ಮಾಡಿದಾಗ ತೋರಿಸ್ತೀನಿ. ಲೈಟ್ ಬಂದು ನಿಮ್ ಮುಖದ ಮೇಲೆ ಇರಬೇಕು, ನಿಮ್ ತಲೆ ಹಿಂದೆ ಇರಬಾರ್ದು. ಯಾಕಂದ್ರೆ ನಿಮ್ ಮುಖ ಕಾಣಿಸಲ್ಲ, ಅವಾಗ ಬ್ಲಾಕ್ ಆಗಿ ಕಾಣಿಸುತ್ತೆ, ಕಪ್ಪಾಗಿರುತ್ತೆ. ಅದಕ್ಕಾಗಿ ಲೈಟ್ ಬಂದು ನಿಮ್ ಮುಂದೆ ಇರಬೇಕು. ಮುಂದೆ ಇಟ್ಕೊಂಡು ನೀವು ಕೂತ್ಕೊಂಡು ಬೈಬಲ್ ಓದ್ಬೇಕು. ನೆಕ್ಸ್ಟ್ ಬಂದು ನಿಮ್ಮ ಮನೆಯಲ್ಲಿ ಇರೋರು ಎಲ್ರು ಕ್ಯಾಮ್ರಾ ಒಳಗೆ ಬರ್ಬೇಕು. ಯಾಕಂದ್ರೆ ಫೋಟೋ ಹಾಕಿ ಎಲ್ರಿಗೂ ತೋರಿಸ್ತೀವಿ. ಸೊ ಬಿಷಪ್ ನೋಡ್ತಾರೆ, ಒಂದು ದಿವಸ ನೀವೇ ನೋಡ್ತೀರಾ. ಸೊ ಅದಕ್ಕಾಗಿ ನೀವು ಮಾಡೋ ಡ್ರೆಸ್, ನೀವ್ ಹೆಂಗ್ ಬರ್ತೀರಾ ಅದು ತುಂಬಾ ಮುಖ್ಯ. ಲೈಟಿಂಗ್ ಮುಖ್ಯ, ನೀವೆಲ್ಲಿ ಕೂತ್ಕಿರ್ತೀರ ಮುಖ್ಯ. ಅದು ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಆ ದಿವಸ ಎಮರ್ಜೆನ್ಸಿ ಲೈಟ್ ಇಟ್ಕೊಳ್ಳಿ, ನೀರ್ ಇಟ್ಕೊಳ್ಳಿ. ನಿಮ್ ಕಷ್ಟ ಆಗ್ಬಾರ್ದು, ಅದು ಮುಖ್ಯ. ಓಕೆನಾ? ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಇದ್ರೆ ಮೊದಲೇ ಚಾರ್ಜ್ ಮಾಡಿ, ಅಂದ್ರೆ 8:45 ಚಾರ್ಜ್ ಮಾಡಿ ಆಮೇಲೆ ತಮ್ಮ ಮುಂದೆ ಇಟ್ಕೊಂಡು ಕೆಲಸ ಮಾಡಿ. ಇಲ್ಲಾಂದ್ರೆ ಚಾರ್ಜ್ ಎಲ್ಲ ಇರ್ಲಿ. ಇದು ಎಷ್ಟೊತ್ತು ಓದ್ತೀರಾ ಮೇನ್ ಈ ಟೈಮಿಂಗ್ಸ್ ಗೊತ್ತಾಗ್ಬೇಕು ನಿಮ್ಗೆ. 9 ಗಂಟೆ ನೀವು ಲಾಗಿನ್ ಮಾಡಿದಾಗ 9:15 ಕ್ಲೋಸ್ ಆಗುತ್ತೆ. ಯಾಕಂದ್ರೆ ಇದು ಬಂದು ಝೂಮ್ ಇಸ್ ನಾಟ್ ಅ ಪೇಡ್ ವರ್ಷನ್. ಅದರಿಂದ 9:45 40 ನಿಮಿಷ ಮಾತ್ರ ವರ್ಕ್ ಆಗುತ್ತೆ. ಸೊ 5 ನಿಮಿಷ ಮುಂಚೆ ಹೋಗುತ್ತೆ, 5 ನಿಮಿಷ ಹಿಂದೆ ಹೋಗುತ್ತೆ. ಸೊ ಆ ಪ್ರಕಟಣೆ ಮಾಡೋದು ನಾವು ಅರ್ಧ ಗಂಟೆ ಮಾತ್ರ, 9 ರಿಂದ 9:30 ಮಾತ್ರ. ಇದನ್ನ ನೀವು ಇವತ್ತಾದ್ರೆ ಮಾರ್ಚ್ 1 ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 10 ತಿಂಗಳು, ಕನ್ನಡದಲ್ಲಿದ್ರೆ ಒಂದು 10 ತಿಂಗಳಾಗುತ್ತೆ. 10 ತಿಂಗಳು ನೀವು ಪ್ರಕಟಣೆ ಮಾಡ್ತಾ ಇರ್ತೀರಾ. ಸೊ ಇದಕ್ಕಾಗಿ ನೀವು ಬಂದು ಮ್ಯಾಮ್ ಜೊತೆಗೆ ನೀವು ಸಪೋರ್ಟ್ ಮಾಡಬೇಕು. ನಿಮ್ಮ ಚರ್ಚ್ ಅಲ್ಲಿ ಎಲ್ಲರೂ ನೀವು ಒಬ್ಬೊಬ್ಬರಾಗ ಒಂದೊಂದು ತಿಂಗಳು, ನೆಕ್ಸ್ಟ್ ತಿಂಗಳಿಗೆ ಇನ್ನೊಬ್ಬರನ್ನ ಆಡ್ ಮಾಡ್ತಾ ಇರಬೇಕು. ಬಟ್ ದ ಬೇಸಿಕ್ ಯಾರು ಇವಾಗ ಜಾನ್ ಮಾಡಿದ್ರ ಇವರು ಬಂದು ಖಂಡಿತ ಇರ್ಲೇಬೇಕು ಈ ಗ್ರೂಪ್ ಅಲ್ಲಿ. ದಿಸ್ ಗ್ರೂಪ್ ಇಸ್ ದ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಗ್ರೂಪ್. ನೀವು ಇನ್ನೊಬ್ರು ಕರ್ಕೊಂಡ್ಬಂದು ಒಬ್ಬೊಬ್ರು ಕರ್ಕೊಂಡ್ ಮಾಡಿ ಒಂದೊಂದು ತಿಂಗಳಿಗೆ. ಸೊ ದಟ್ ಮ್ಯಾಮ್ ಸ್ವಲ್ಪ ಸಪೋರ್ಟ್ ಆಗುತ್ತೆ, ಅವಾಗ ತುಂಬಾ ಈಸಿ ಆಗುತ್ತೆ ಅವ್ರಿಗೂ ನಡ್ಸೋದಕ್ಕೆ. ಸೊ ಪ್ಲೀಸ್ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಒಂದು ಚರ್ಚ್ ಆಗಿ ಒಂದೇ ಕುಟುಂಬ ಮಾಡೋಣ ನಾವು. ಆಮೇಲೆ ಅದೇ ಹೇಳ್ತಾ ನಿಮ್ಗೆ ಆಲ್ರೆಡಿ ಯಾವ ಲ್ಯಾಂಗ್ವೇಜ್ ಅಂದ್ರೆ ಇದುವರೆಗೂ ನಾವು ಮಾಡಿದ್ದು ಕನ್ನಡ, ತಮಿಳ್, ಇಂಗ್ಲಿಷ್, ಮಲಯಾಳಂ, ಕೊಂಕಣಿ, ಹಿಂದಿ ಮತ್ತೆ ಗುಜರಾತಿ ಮಾಡಿದೀವಿ. ಸೊ ಅದರಿಂದ ಲ್ಯಾಂಗ್ವೇಜ್ ನಮಗೆ ಬೇರೆ ಇಲ್ಲ. ಯಾವ ಲ್ಯಾಂಗ್ವೇಜ್ ಹೋದ್ರು ಪ್ಲಸ್ ಯು ಆರ್ ಜಸ್ಟ್ ಇನ್ಫಾರ್ಮರ್ಸ್. ಯಾವ ಚಾಪ್ಟರ್ ಅದು ಮುಗಿಯುವಾಗ ಯಾವ ಚಾಪ್ಟರ್ ಯಾವ ಬುಕ್ ಅಂತ ಹೇಳಿದ್ರೆ ನಾವು ಎಲ್ಲರೂ ಅದನ್ನ ಕೂತ್ಕೊಂಡು ನಾವು ಓದ್ತಾ ಇರ್ತೀವಿ ಈ ಕಡೆ, ಅದಾಗುತ್ತೆ. ಆಮೇಲೆ ಇದು ಹೇಳ್ದಂಗೆ ಡೈಲಿ 30 ನಿಮಿಷ ಮಾತ್ರ ದೇವ್ರಿಗೆ ಕೊಡ್ತೀರಾ. 24 ಗಂಟೆ ಇದೆ ದೇವ್ರಿಗಾಗಿ. ಪ್ಲೀಸ್ ಒಂದು ಅರ್ಧ ಗಂಟೆ ನಿಮಿಸಿ ದೇವ್ರಿಗಾಗಿ ಕೊಡಿ. ಬೇರೆ ಯಾವ್ದು ನಿಮ್ಗೆ ದೇವ್ರು ಕೇಳಲ್ಲ. ಅವ್ರಿಗಾಗಿ ನೀವು ಕೊಟ್ರೆ ನೀವು ನೋಡ್ತೀರಾ ಈ 1 ತಿಂಗಳಲ್ಲಿ ಮಿರಾಕಲ್ಸ್ ಆಗಿದೆ. ಒಂದೊಂದು ಚರ್ಚಲ್ಲೂ ಒಬ್ಬೊಬ್ಬರಿಗೂ ಮಿರಾಕಲ್ಸ್ ಆಗಿದೆ. ದೇವ್ರಿಗೆ ಗೊತ್ತು ಯಾರಿಗೆ ಏನ್ ಕೊಡ್ಬೇಕಂತ. ಸೊ ಯಾರು ನಿಜವಾಗ್ಲೂ ಪ್ರೇ ಮಾಡ್ತಿರೋ ಅವ್ರಿಗೆ ಮಿರಾಕಲ್ಸ್ ಆಗ್ತಾ ಇದೆ. ಇದನ್ನೇ ನಂಬಿದ್ರೆ ನಿಮಗೆ ಈ 1 ತಿಂಗಳಲ್ಲಿ ನೀವು ಬಂದು ಈ 31ನೇ ತಾರೀಕು ನಾವ್ ಇಡ್ತೀವಿ. ಆ 31ನೇ ತಾರೀಕು ಬಂದು ಬಿಷಪ್ ಬರ್ತಾರೆ, ಸಿಸ್ಟರ್ ಬರ್ತಾರೆ ಫ್ರೀ ಆಗಿದ್ರೆ ಅವತ್ತು ನೀವೇ ಹೇಳ್ತೀರಾ ಈ ತರ ನನಗೆ ಮಿರಾಕಲ್ ಆಯ್ತು, ಇದೊಂದು ಕಷ್ಟ ಆಯ್ತು, ಈ ತರ ಸರಿ ಆಯ್ತು, ನೀವೇ ಹೇಳ್ತೀರಾ. ಇದು ಬಂದು ಆಗಿಲ್ಲ ಅಂದ್ರೆ ಅವತ್ತು ಬಂದು ಮಾತಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಬಂದು ದಾಡಿ ಹೇಳಿದೀವಿ 30 ನಿಮಿಷ ಟೈಮ್ ಕೊಡ್ತೀವಿ. ಸೊ ಪ್ಲೀಸ್ 5 ನಿಮಿಷ ಮುಂಚೆ ಬಂದು ಜಾಯಿನ್ ಮಾಡಿ. 8:55ಕ್ಕೆ ಓದುವ ಅಥವಾ ಪ್ರಕಟಣೆ ಮಾಡುವ ಕುಟುಂಬ ಮಿನಿಮಮ್ 9 ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ 8:55 ನೀವು ಬಂದು ಜಾಯಿನ್ ಆಗ್ಲೇಬೇಕು. ಯಾಕಂದ್ರೆ ನಾವು ಕ್ಯಾಮ್ರಾ ಆನ್ ಮಾಡಿ ಟೆಸ್ಟ್ ಮಾಡಿ ಚೆನ್ನಾಗಿದೆ, ಲೈಟ್ ಸ್ವಲ್ಪ ಹಿಂಗಾಗಿ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ಮೇಲೆ ನೀವು ಆಮೇಲೆ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ನೀವು ಓದುವಾಗ ಮ್ಯಾಮ್ ಕ್ಯಾನ್ ಯು ಪ್ಲೀಸ್ ಟೇಕ್ ಓವರ್ ಫ್ರಮ್ ದಿಸ್ ಮ್ಯಾಮ್? ಥ್ಯಾಂಕ್ ಯು ಸರ್. ನಾವು ಓದುವಾಗ ಪುಸ್ತಕ ಹೆಸರು, ಚಾಪ್ಟರ್ ನಂಬರು ಹೇಳಲೇಬೇಕು. ಆದಿಕಾಂಡ ಅಧ್ಯಾಯ 1 ಅಂತ ಓದ್ತೀವಿ. ಮತ್ತೆ 2ನೇ ಅಧ್ಯಾಯ ಬಂದಾಗ ಮತ್ತೆ ಪುಸ್ತಕ ಹೆಸರು ಆದಿಕಾಂಡ ಅಧ್ಯಾಯ 2 ಅಂತ ಓದಿ. ಮತ್ತೆ 3rd ಚಾಪ್ಟರ್ ಬಂದಾಗ ಜೆನೆಸಿಸ್ ಚಾಪ್ಟರ್ 3 ಅಂತ ಓದಿ. 25 ನಿಮಿಷ ಆದ್ಮೇಲೆ ಆ ಅಧ್ಯಾಯ ಎಂಡ್ ಆಗ್ಬೇಕು. ನಾವು ಸೆಂಟ್ರಲ್ಲಿ ಮುಗ್ಸಂಗಿಲ್ಲ, ಅಬ್ರಪ್ಟ್ ಎಂಡಿಂಗ್ ಆಗುತ್ತೆ. ಸೊ ನಾವು ಟೈಮಿಂಗ್ ನೋಡ್ಕೋಬೇಕು. ಯಾವಾಗ ಅಧ್ಯಾಯ ಮುಗೀತೋ ಓಕೆ, ಆದಿಕಾಂಡ ಅಧ್ಯಾಯ 4 ಮುಗೀತು ಅನ್ನೋದು ನಮ್ಮ ಕೋಡ್ ವರ್ಡ್. ಎಲ್ಲರೂ ಆ ಥರನೇ ಹೇಳಿದ್ರೆ ಅಂದ್ರೆ ಇಂಗ್ಲೀಷಲ್ಲಿ ಕಂಪ್ಲೀಟೆಡ್, ತಮಿಳಲ್ಲಿ ಮುಡಿವಿಟ್ರದು. ಸೊ ಅವ್ರವ್ರ ಲ್ಯಾಂಗ್ವೇಜಲ್ಲಿ ಮುಗೀತು ಅಂತ ಹೇಳಿದ್ರೆ ಆ ಚಾಪ್ಟರ್ ಆವತ್ತಿಗೆ ಮುಗೀತು. ನಾನು ಗ್ರೂಪಲ್ಲಿ ಆದಿಕಾಂಡ ಅಧ್ಯಾಯ 4 ಮುಗೀತು ಅಂತ ಹಾಕ್ತೀನಿ. ಆ ಲಿಸ್ಟ್ ನೋಡಿ ನಾಳೆ ಯಾವ ಫ್ಯಾಮಿಲಿ ಓದ್ತಾರೆ ಆ ಹೆಸರು ಹಾಕ್ತೀನಿ. ಟುಮಾರೋಸ್ ಪ್ರೊಕ್ಲೈಮರ್, ಓಕೆ ಜಾನ್ ಅಂಡ್ ಫ್ಯಾಮಿಲಿ, ಆದಿಕಾಂಡ ಅಧ್ಯಾಯ 6 ಇವತ್ತು ನಾವು 5 ಮುಗಿಸಿದ್ರೆ ನಾಳೆ 6 ಸ್ಟಾರ್ಟ್ ಮಾಡಬೇಕು. ಅದೇ ಥರ ದಿವಸ
ನಾವು ಎಷ್ಟು ಚಾಪ್ಟರ್ ಟೈಮಿಂಗ್ ಅಧ್ಯಾಯ ಎಷ್ಟು ದೊಡ್ಡದಿದೆ ಎಷ್ಟು ಚಿಕ್ಕದಿದೆ ಅದ್ರ ಮೇಲೆ ಹೋಗುತ್ತೆ. 25 ನಿಮಿಷಕ್ಕೆ 3-4 ಚಿಕ್ಕ ಅಧ್ಯಾಯಗಳಿದ್ರೆ 6-7 ಚಾಪ್ಟರ್ ಓದ್ಬೋದು. 9 ಗಂಟೆಗೆ ನಾವು ಆನ್ ಮಾಡ್ತೀವಿ. ಒಂದು ಪುಟಾಣಿ ಪ್ರೇಯರ್ ಮಾಡಿ ನಿಮ್ಮ ಕುಟುಂಬ ಜೊತೆ, ನೀವು ಯಾವ ಕುಟುಂಬ ಡೈಲಿ ಅವರು ಎಕ್ಸೆಲ್ ಶೀಟಲ್ಲಿ ಲಿಸ್ಟಲ್ಲಿ ಹಾಕಿದಾರೋ ಆ ಕುಟುಂಬ ಬಂದು ಒಂದು ಪ್ರೇಯರ್ ಮಾಡಿ ಓದೋದನ್ನು ಸ್ಟಾರ್ಟ್ ಮಾಡ್ತೀವಿ. 9:25ಕ್ಕೆ ನಾವು ಫಿನಿಶ್ ಮಾಡಿ ಮತ್ತೆ ಒಂದು ಪ್ರೇಯರ್ ಹೇಳಿ, ನೀವು ಹಾಡು ಗೊತ್ತಿದ್ರೆ ಹಾಡು ಆಡೋರಾಗಿದ್ರೆ, ಮನೇಲಿ ಗಿಟಾರು ಮ್ಯೂಸಿಕ್ ಎಲ್ಲ ಆಡೋರಿದ್ರು 2-3 ನಿಮಿಷ ಹಾಡು ಆಡ್ಬೋದು. ರೀಡಿಂಗ್ ಮುಗಿಸಿ ಒಂದು ಹಾಡು ಹೇಳಿ ಒಂಥರ ಪ್ರೇಸ್ ಅಂಡ್ ವರ್ಷಿಪ್ ಸೆಷನ್ ಥರ ಆಗುತ್ತೆ. ಸೊ 9:30 ಕ್ಲೋಸ್ ಆಗುತ್ತೆ. ನಾವು ಹೇಳ್ದಂಗೆ ಮ್ಯಾರಥಾನ್ ಇದ್ದಾಗ ಪೇಡ್ ವರ್ಷನ್ ನಮ್ಮ ಹತ್ರ ಇತ್ತು. ಈಗ ನಾವು ಪೇ ಮಾಡಿ ಝೂಮ್ ಇಲ್ಲ, ಫ್ರೀ ಝೂಮ್ ಯೂಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ಇಟ್ಸ್ ಓನ್ಲಿ 30 ಮಿನಿಟ್ಸ್. ಸೊ ಇವಾಗ ಬೈಬಲ್ ನಿಮ್ಮ ಹತ್ರ ಇದ್ರೆ ನಾವು ಟ್ರಯಲ್ ರನ್ ನೋಡೋವ. ಸೊ ದಯವಿಟ್ಟು ಓದೋಕ್ಕೆ ಶುರು ಮಾಡಿ. ಜಸ್ಟ್ ಸ್ಯಾಂಪಲ್ ರನ್, ಹೆಂಗೆ ಸ್ಟಾರ್ಟ್ ಮಾಡೋದು ಹೆಂಗೆ ಎಂಡ್ ಮಾಡೋದು ಅಂತ ಒಂದೊಂದು ವಾಕ್ಯ ಮಾತ್ರ ಓದಿ, ಒಂದೊಂದು ವರ್ಸ್ ಮಾತ್ರ ಓದಿ. ಫಸ್ಟ್ ಫ್ಯಾಮಿಲಿ ಸ್ಟಾರ್ಟ್ ಮಾಡಿ, ಕ್ಯಾಮ್ರಾ ಆನ್ ಮಾಡಿ, ಅನ್ಮ್ಯೂಟ್ ಮಾಡಿ ಓದಿ. ಯಾರಾದರೂ ಸ್ಟಾರ್ಟ್ ಮಾಡಿ. ಸೊ ನೀವು ಅಲ್ಲಿ ರೆಡಿಯಾಗಿರ್ಬೋದು. ಈಗ ಶೀಲಾ ಅಂಡ್ ಫ್ಯಾಮಿಲಿ ಓದ್ತೀರಾ? ಯಾರು ಸ್ಟಾರ್ಟ್ ಮಾಡ್ತೀರಪ್ಪ? I will start. ಎಸ್ ಮ್ಯಾಮ್, ಥ್ಯಾಂಕ್ ಯು. ಕ್ಯಾಮ್ರಾ ಆನ್ ಮಾಡಿ. ಆದಿಕಾಂಡ ಅಧ್ಯಾಯ 1 ಒಂದೇ ಒಂದು ವಾಕ್ಯ ಓದಿ. ಆದಿಕಾಂಡ ಅಧ್ಯಾಯ 1 ಮುಗೀತು. ഉൽപ്പത്തി. ദൈവം പ്രപഞ്ചത്തെ സൃഷ്ടിക്കുന്നു. ആദിയിൽ ദൈവം ആകാശവും ഭൂമിയും സൃഷ്ടിച്ചു. ഭൂമി രൂപരഹിതവും ശൂന്യവുമായിരുന്നു. ആഴത്തിനു മുകളിൽ അന്ധകാരം വ്യാപിച്ചിരുന്നു. ദൈവത്തിന്റെ ചൈതന്യം വെള്ളത്തിനു മീതെ ചലിച്ചുകൊണ്ടിരുന്നു. You can complete. Say the book name and chapter number completed. ഉൽപ്പത്തി 1-2 Vachanam venda. You just say chapter 1 completed. This is just trial run, but that day you'll be reading the whole chapter. So chapter 1 complete. Thank you. Yeah, sorry ma'am. Others please mute yourself. ನೀವು ಮ್ಯೂಟ್ ಮಾಡಿರಿ. ನಿಮ್ಮ ಹೆಸರು ಬಂದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ನೀವು ಮಾತಾಡ್ತೀರಂತ. ಯಾಕಂದ್ರೆ ನೀವು ಯಾವ್ದು ರೇಡಿಯೋನ ಟಿವಿನ ಹಾಕಿದೀರಾ, ಫುಲ್ ಸೌಂಡ್ ಬರ್ತಾ ಇದೆ. ಸೊ ಎಲ್ಲರೂ ಡಿಸ್ಟರ್ಬ್ ಆಗುತ್ತೆ. ಇದನ್ನ ನಾವು ಹೇಳಿದ್ದು ಮ್ಯೂಟ್ ಮಾಡಿ ಅಂತ. ದಯವಿಟ್ಟು ಮ್ಯೂಟ್ ಮಾಡಿ. ಯಾರು ಇವರು? ಪುಷ್ಪ, ದಯವಿಟ್ಟು ಮ್ಯೂಟ್ ಮಾಡಿ ಮಾ. ಅವರು ಆನ್ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಹೋಸ್ಟ್ ನೀವೇ ಮ್ಯೂಟ್ ಮಾಡ್ಬೇಕು ಸರ್. ಓದಿಮ್ಮ. ನೆಕ್ಸ್ಟ್ ಫ್ಯಾಮಿಲಿ ಓದಿ. ನೆಕ್ಸ್ಟ್ ಫ್ಯಾಮಿಲಿ ರೆಡಿ ಆಗಿರಿ. ನಮ್ಗೆ 10 ನಿಮಿಷ ಇದೆ, ಕಾಲ್ ಕಟ್ ಆಗುತ್ತೆ. ಸೊ ದಯವಿಟ್ಟು ಓದಿ. ನಾವು ನೋಡ್ತೀವಿ, ನಿಮ್ಗೂ ಅರ್ಥ ಆಗುತ್ತೆ, ನಮಗೂ ಗೊತ್ತಾಗುತ್ತೆ. ಓಕೆ, ನೀವು ಕಲ್ತ್ಕೊಂಡಿದ್ದೀರಾ ಓದೋಕೆ ಅಂತ ಅಷ್ಟೇ. ಸೊ ಒಂದೇ ಒಂದು ಜಸ್ಟ್ 1 ವರ್ಸ್ ಓದಿ ಅಷ್ಟೇ. ಜೆನೆಸಿಸ್ ಚಾಪ್ಟರ್ 2 ಓದಿ, ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಓದಿ. ಆದಿಕಾಂಡ ಅಧ್ಯಾಯ 2 ಒಂದೇ ಒಂದು ವಾಕ್ಯ ಓದಿ. ಯಾರಪ್ಪ ಓದ್ತೀರಾ? ಶೀಲಮ್ಮ ಓದ್ತಾ ಇದ್ದೀರಾ? If Sheila is not reading, please mute. I'm muting. Don't unmute it. ಫಿಲೋಮಿನಾ ಪ್ರಭು ಓದ್ತಾ ಇದ್ದೀನಿ. ಇದು ಕ್ಯಾಮ್ರಾ ಆನ್ ಮಾಡಿ. ನೀವು ಕ್ಯಾಮ್ರಾ ಆನ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತಮ್ಮ. ಕ್ಯಾಮ್ರಾ ಆನ್ ಮಾಡ್ಕೊಂಡು ಓದಿ ಪ್ಲೀಸ್. ಎಸ್, ತುಂಬಾ ಥ್ಯಾಂಕ್ಸ್ ಅಮ್ಮ, ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ಆದಿಕಾಂಡ ಅಧ್ಯಾಯ 2 ವಚನಗಳು 1 ಪರಲೋಕ ಭೂಲೋಕಗಳು ಅವುಗಳಲ್ಲಿ ಇರುವ ಸಮಸ್ತವು ಹೀಗೆ ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು. ಆ 7ನೇ ದಿನ ಮುಗಿಸ್ಬೇಡಿ. ಆದಿಕಾಂಡ ಅಧ್ಯಾಯ 2 ಮುಗೀತು. ದೇವರ ವಾಕ್ಯವು. ಇಲ್ಲಮ್ಮ, ನೀವು ರಿಪೀಟ್ ಮಾಡಿ ಪ್ಲೀಸ್. ಆದಿಕಾಂಡ ಅಧ್ಯಾಯ 2 ಮುಗೀತು. ಅಧ್ಯಾಯ 2 ಇನ್ನೊಂದು ಕೇಳಮ್ಮ. ಇನ್ನೊಂದೇನಂದ್ರೆ, ನೀವು ವಚನದ ಬಗ್ಗೆ ಮಾತಾಡಬಾರ್ದು. ಯಾಕಂದ್ರೆ ನೀವು ಓದೋದ್ ಬಂದು ಒಂದು ವಚನ ಸ್ಟಾಪ್ ಮಾಡಲ್ಲ. ಯಾಕಂದ್ರೆ ಕಂಪ್ಲೀಟ್ ಚಾಪ್ಟರ್ ಅಧ್ಯಾಯ ಫುಲ್ ಓದ್ತೀರಾ ನೀವು. ಸೊ ಅಧ್ಯಾಯ 1 ಅಧ್ಯಾಯ 2 ಮಾತ್ರ ಹೇಳ್ಬಿಟ್ಟು ನೀವು ಓದ್ತಾ ಇರ್ಬೇಕು. ವಚನಗಳು ಬೇಕಾಗಿಲ್ಲ. ಓಕೆನಮ್ಮ? ಈಗ ಜಸ್ಟ್ ನಾವು ಟ್ರಯಲ್ ನೋಡ್ತಾ ಇದೀವಲ್ಲ, ಸೊ ಅದಕ್ಕೆ ಒಂದೇ ಒಂದು ವಾಕ್ಯ ಓದಿ ಅಂದೆ. ಥ್ಯಾಂಕ್ ಯು. ಆದಿಕಾಂಡ ಅಧ್ಯಾಯ 2 ಮುಗೀತು. ಥ್ಯಾಂಕ್ ಯು ಫಿಲೋಮಿನಾ ಮ್ಯಾಮ್. ನೆಕ್ಸ್ಟ್ ಫ್ಯಾಮಿಲಿ ಓದಿಪ್ಪ. ಅಧ್ಯಾಯ 3 ಓದಿ. ಕ್ಯಾಮೆರಾ ಆನ್ ಮಾಡಿ, ಗೊತ್ತಾಗುತ್ತೆ ನೀವಂತ.
ಅಧ್ಯಾಯ 3 ಅಲ್ಲ, Thank you. ವಾಚನ ವಾಕ್ಯ 3. ಇಲ್ಲ ವಾಕ್ಯ ಅಲ್ಲ ಇಲ್ಲ ಸರ್. ಸರ್, ಅಧ್ಯಾಯ ನಾವು ಅಧ್ಯಾಯ ಮಾತ್ರ ವಾಕ್ಯ ಓದ್ತಾ ಇಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅದನ್ನೇ ಹೇಳ್ತೇನೆ ನಾನು. ಸರ್ವೇಶ್ವರನಾದ ಆದಿಕಾಂಡ ಅಧ್ಯಾಯ 3. ಸರ್ವೇಶ್ವರನಾದ ದೇವರು ಉಂಟು ಮಾಡಿದ ಭೂಜಂತುಗಳಲ್ಲಿ ಅತಿ ಯುಕ್ತಿ ಉಳ್ಳದ್ದು ಸರ್ಪ. ಅದು ಮಹಿಳೆಯ ಬಳಿಗೆ ಬಂದು, ಏನಮ್ಮ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಕೂಡದು ಎಂದು ದೇವರು ಆಜ್ಞೆ ಮಾಡಿರುವುದು ನಿಜವೋ ಎಂದು ಹೇಳಿದರು. ಕ್ಲೋಸ್ ಮಾಡಿ ಸರ್. ಮುಗಿಸ್ಬಿಡಿ ಸರ್. ಆದಿಕಾಂಡ ಅಧ್ಯಾಯ ವಾಕ್ಯ 3 ಮುಗಿಯಿತು. ಮುಗೀತು. ಥ್ಯಾಂಕ್ ಯು ಸರ್. ಮುಗಿಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ಅರ್ಥ ಮಾಡ್ಕೊಳ್ಳಿ, ವಾಕ್ಯ ಹೇಳ್ಬೇಡಿ. ಅಧ್ಯಾಯ ಅಂದ್ರೆ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಅಧ್ಯಾಯ 2 ಮುಗೀತು, 3 ಮುಗೀತು ಅಂತ ಹೇಳ್ಬೇಕು. ವಾಕ್ಯ ಬಂದು ನಾವು ಮಾತಾಡಲ್ಲ, ಯಾಕಂದ್ರೆ ಓದುವಾಗ ನಾವು ವಾಕ್ಯ ಬಗ್ಗೆ ಮಾತಾಡಲ್ಲ. ಓಕೆ ಸರ್. ನೆಕ್ಸ್ಟ್ ಕ್ಯಾಮ್ರಾ ಆನ್ ಮಾಡಿ ಪ್ಲೀಸ್. ಅಧ್ಯಾಯ 4. ಕ್ಯಾಮ್ರಾ ಆನ್ ಮಾಡಿ ಮಾ. ಪುಸ್ತಕ ಹೆಸರು ಹೇಳಿಮ್ಮ. ಆದಿಕಾಂಡ ಅಧ್ಯಾಯ 4. ಮೇಡಮ್ ಪ್ಲೀಸ್ ಸ್ವಿಚ್ ಆನ್ ಕ್ಯಾಮ್ರಾ. ಅಧ್ಯಾಯ 4. ಆದಾಮನು ತನ್ನ ಹೆಂಡತಿಯ ಜೊತೆ ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತಳು. ಸರ್ವೇಶ್ವರ ಸ್ವಾಮಿಯ ಅನುಗ್ರಹದಿಂದ ಒಂದು ಗಂಡು ಮಗುವನ್ನು ಪಡೆದಿದ್ದೇನೆ ಎಂದಳು. ತರುವಾಯ ಅವನ ತಮ್ಮನಾದ ಹೇಬೆಲನಿಗೆ ಜನ್ಮವಿತ್ತಳು. ಅಧ್ಯಾಯ 4 ಮುಗಿಯಿತು. ಆದಿಕಾಂಡ ಅಧ್ಯಾಯ 4 ಮುಗೀತು ಮಾ ಪ್ಲೀಸ್. ಆದಿಕಾಂಡ ಅಧ್ಯಾಯ 4 ಮುಗಿಯಿತು. ಎಸ್. ಬುಕ್ ಹೆಸರು ಮತ್ತೆ ಯಾವ ಅಧ್ಯಾಯ ಓದ್ತಿದೀವಿ ಅದು ಹೇಳ್ಬೇಕು, ಯಾಕಂದ್ರೆ ನೀವು ಅವತ್ತು ಓದಾಗ ನಾವು ಕೇಳ್ತಾ ಇರೋರಿಗೆ ಯಾವ್ದು ಗೊತ್ತಾಗಲ್ಲ, ಅದಕ್ಕೆ ಬುಕ್ ಹೆಸರು ಮತ್ತೆ ಅಧ್ಯಾಯ ಹೇಳ್ಬೇಕು ಪ್ಲೀಸ್ ಮಾ. ನೆಕ್ಸ್ಟ್ ಯಾರು ಕ್ಯಾಮ್ರಾ ಆನ್ ಮಾಡಿ ಪ್ಲೀಸ್. ಫ್ಯಾಮಿಲಿ ಓದಿಮ್ಮ. ರೋಸ್ಮೇರಿ. ರೀಡ್ ಮ್ಯಾಮ್. ಇದು ಟಿಲ್ಟ್ ಮಾಡಿ, ಸೊ ಮಕ್ಕಳು ಕಾಣಿಸ್ತಾರೆ. ಫೋನ್ ನ ಟಿಲ್ಟ್ ಮಾಡಿ ಮೇಡಮ್. ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಇಡಿ, ಎಲ್ಲರೂ ಕಾಣ್ತಾರೆ, ಪಕ್ಕದಲ್ಲಿರೋ ಮಗು ಕಾಣಿಸುತ್ತೆ. ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಇಡಿ, ಫೋನ್ ನ ಮಲ್ಸಿ, ಫೋನ್ ನ ಮಲ್ಸಿ. ಆದಾಮನು ವಂಶದವರ ಚರಿತ್ರೆ ಸೃಷ್ಟಿಕಾಲದಲ್ಲಿ ದೇವರು ಮಾನವನನ್ನು ತಮ್ಮ ಹೋಲಿಕೆಯಂತೆಯೇ ಸೃಷ್ಟಿ ಮಾಡಿದರು. ಅವರನ್ನು ಗಂಡನ್ನಾಗಿಯೂ ಹೆಣ್ಣನ್ನಾಗಿಯೂ ಮಾಡಿದರು. ಅಂದೇ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯರೆಂದು ಹೆಸರಿಟ್ಟರು. ಮುಗಿಸ್ಬಿಡಿಮ್ಮ. ಪುಸ್ತಕ ಹೆಸರು, ಅಧ್ಯಾಯ ನಂಬರ್ ಹೇಳಿ ಮುಗಿಸಿ. ಆದಿಕಾಂಡ ಅಧ್ಯಾಯ 5 ಮುಗಿಯಿತು. ಓಕೆ ಮ್ಯಾಮ್, ಥ್ಯಾಂಕ್ ಇದು ಯು. ಟಿಲ್ಟ್ ಮಾಡಿ. ಮಗು ಪಕ್ಕದಲ್ಲಿ ಇದೆಯಲ್ಲ, ಸ್ವಲ್ಪ ನೋಡಿ. ಯು ಹ್ಯಾವ್ ಟು ಚೇಂಜ್ ದ ಸೆಟ್ಟಿಂಗ್ ಸೊ ದಟ್ ನೀವು ಫುಲ್ ಮನೆ ಕಾಣಿಸೋ ತರ ರೆಡಿ ಮಾಡ್ಕೊಳ್ಳಿ. ಯಾಕಂದ್ರೆ ಟಿಲ್ಟ್ ಮಾಡಿದಾಗ ಯು ನಾಟ್ ಕೆಪ್ ಇನ್ ದಿ ರೈಟ್ ಸೆಟ್ಟಿಂಗ್. ಓಕೆ ತಮ್ಮ ತಂಗಿನ ಗೊತ್ತಿಲ್ಲ. ಓಕೆ. ಕ್ಯಾಮ್ರಾ ಆನ್ ಮಾಡಿ ಪ್ಲೀಸ್. ನೆಕ್ಸ್ಟ್ ಫ್ಯಾಮಿಲಿ ಓದಿಮ್ಮ. ಆದಿಕಾಂಡ ಅಧ್ಯಾಯ 6. ಪುಷ್ಪ ಮ್ಯಾಮ್ ಓದಿ. ಮಾನವಕುಲವು ಜಗದ ಮೇಲೆ ಹಬ್ಬಿದಂತೆ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಿದರು. ಆದಿಕಾಂಡ ಅಧ್ಯಾಯ 6 ಮುಗಿಯಿತು. ಪರ್ಫೆಕ್ಟ್ ಮ್ಯಾಮ್. ವೆರಿ ಗುಡ್. ಥ್ಯಾಂಕ್ ಯು. ಅದು ಒಂದು ಕಷ್ಟ ಏನಂದ್ರೆ ನೀವು ಒಂದು ನೆಟ್ವರ್ಕ್ ತುಂಬಾ ಕಡಿಮೆ ಇದೆ ನಿಮ್ಮ ಹತ್ರ. ಡೇಟಾ ಸ್ವಲ್ಪ ಡೇಟಾ ನೋಡ್ಕೊಳ್ಳಿ. ಮತ್ತೆ ಕ್ಯಾಮ್ರಾ ಇನ್ನು ಸ್ವಲ್ಪ ದೂರದಲ್ಲಿ, ಓಕೆ ಪಕ್ಕದಿರೋ ಕಾಣಿಸ್ತಾ ಇಲ್ಲ, ಇನ್ನು ಸ್ವಲ್ಪ ದೂರದಲ್ಲಿ ಇಟ್ಬಿಟ್ಟು ಆ ಕಡೆ ಲೈಟ್ ಆಫ್ ಮಾಡಿ. ನಿಮ್ಮ ಲೆಫ್ಟ್ ಹ್ಯಾಂಡ್ ಕಡೆ ಲೈಟ್ ಜಾಸ್ತಿ ಇದೆ. ಆ ಮಗುನ ಯಾರು ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಯಾರು? ಇದು ಡಿಯರ್ ಫ್ರೆಂಡ್ಸ್, ಇದು ಕುಟುಂಬ ಬೈಬಲ್ ಪ್ರಕಟಣೆ. ಸೊ ಕುಟುಂಬದಲ್ಲಿ ಇರೋರು ಜೊತೆಲಿ ಕುಂತ್ಕೊಂಡು, ನೀವು ಫೋನ್ ಇದ್ರೆ ಸ್ವಲ್ಪ ದೂರ ಇಡಿ. ಸೊ ನಾವು ಇಬ್ರು ಗಂಡ ಹೆಂಡತಿ ಇಬ್ರಿದ್ರೆ ಓಕೆ, 3-4 ಜನ ಇದ್ರೆ ಸ್ವಲ್ಪ ಫೋನ್ ದೂರ ಇಡಿ, ಎಲ್ಲರೂ ಕಾಣಿಸ್ಲಿ. ವಯಸ್ಸಾಗಿರೋರು ಇದ್ರೆ ಓದೋಕೆ ಆಗದೆ ಇದ್ರೆ ನೋ ಪ್ರಾಬ್ಲಮ್, ಅವ್ರ ಜೊತೆಲಿ ಕುಂತ್ಕೋಬಹುದು, ನೀವು ಓದಿ. ಸೊ ಆದ್ರೆ ಕುಟುಂಬ ಫುಲ್ ಕಾಣಿಸ್ಲಿ, ಯಾಕಂದ್ರೆ ನಾವು ಬೇರೆ ಪ್ಯಾರಿಶ್ ಇವತ್ತು ಹಾಕ್ತೀನಿ ಗ್ರೂಪ್ ಅಲ್ಲಿ, ಫಸ್ಟೇ ಹಾಕಿದ್ದೆ. ಸೊ ಕುಟುಂಬವಾಗಿ ಕುಂತ್ಕೊಂಡು ಅವ್ರು ಜಪ ಮಾಡಿ ಬೈಬಲ್ ಓದ್ತಾರೆ. ಸೊ ನೀವು ಓದುವಾಗ ನಿಮ್ಮ ವಿಡಿಯೋಸ್ನ ನೆಕ್ಸ್ಟ್ ಮಂತ್ ಪ್ಯಾರಿಶ್ಗಳಿಗೆ ಹಾಕ್ತೀವಿ. ಸೊ ನೀವು ಇನ್ಸ್ಪಿರೇಷನ್ ಆಗಿರ್ತೀರಾ. ಸೊ ಕುಟುಂಬದ ಜೊತೆ ಕುಂತ್ಕೊಂಡು ಓದಿ. ಸೊ ಕ್ಯಾಮ್ರಾ ದೂರವಾಗಿಡಿ, 2-3 ಜನ ಕಾಣಿಸ್ಕೊಳ್ಳಿ. ಈಗ ಟ್ರಯಲ್ ರನ್, ಜಸ್ಟ್ ಒಬ್ರು ಓದಿ. ನೆಕ್ಸ್ಟ್ ಫ್ಯಾಮಿಲಿ ಓದಿಪ್ಪ. ಜಯಂತಿ ಮ್ಯಾಮ್ ಓದಿ. ಎಸ್, ಲೈಕ್ ದಿಸ್, ಈ ತರ ಇಟ್ಕೊಂಡ್ರೆ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬಟ್ ಒಂದೇ ಇದು, ಹಿಂದ್ಗಡೆ ಯಾರು ನಡಿಬಾರ್ದು, ಸ್ವಲ್ಪ ನೋಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಮ್ಮ. ಎಸ್, ಮಾತಮ್ಮ ಪ್ಲೀಸ್. தொடக்க நூல் 7ஆம் அதிகாரம். வெள்ளப்பெருக்கு. அப்பொழுது ஆண்டவர் நோவாவிற்கு கூறியது, நீ உன் குடும்பத்தார் அனைவரோடும் பேழைக்குள் செல், ஏனெனில் இத்தலைமுறையில் உன்னையே நான் நேர்மையாளராக காண்கின்றேன். முடிச்சிடுங்கம்மா. தொடக்க நூல் அதிகாரம் 7 முடிந்தது. வெரி குட், ಥ್ಯಾಂಕ್ ಯು. ವೆರಿ ಗುಡ್ ಮ್ಯಾಮ್, இதே மாதிரி உட்காந்து இதே மாதிரி
ದಿಸ್ ಇಸ್ ದ ವೇ. ಎಲ್ಲ ಕುಟುಂಬಗಳು ಇದೇ ತರ ಕುಟುಂಬದ ಜೊತೆ ಕುಂತ್ಕೊಂಡು 2, 3, 4, 5 ಜನ ಒಂದೇ ಸಮ ಕುಂತ್ಕೊಂಡು ಎಲ್ಲರೂ ನೋಡ್ಬೋದು ಕುಟುಂಬವಾಗಿ ಬೈಬಲ್ ಓದಿ. ಥ್ಯಾಂಕ್ ಯು. ನೆಕ್ಸ್ಟ್ ಫ್ಯಾಮಿಲಿ ಓದಿಮ್ಮ. ಥ್ಯಾಂಕ್ ಯು ಜಯಂತಿ ಅಂಡ್ ಫ್ಯಾಮಿಲಿ. ಎಲ್ಲರೂ ಓದಿ. ಸೊ ನಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಿಮ್ಗೂ ಗೊತ್ತಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಸೊ ಆವತ್ತು ನೀವು ಬಂದಾಗ ಗೊತ್ತಾಗಲ್ಲ ಹೆಂಗೆ ಅನ್ಮ್ಯೂಟ್ ಮಾಡೋದು, ಹೆಂಗೆ ಓದೋದು ಅಂತ ಎಲ್ಲರಿಗೂ ಟೆನ್ಷನ್ ಆಗುತ್ತೆ. ಇಲ್ಲ, ಒಂದ್ ಹೇಳ್ಬೇಕು, ನೆಕ್ಸ್ಟ್ ಫ್ಯಾಮಿಲಿ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವೆಲ್ಲರೂ ಬೈಬಲ್ ಓದ್ತಾ ಇರ್ತೀರಾ. ಇದು ಒಂದು ಬೈಬಲ್ ಓದಕ್ಕೆ ಪ್ರಾಕ್ಟೀಸ್ ಅಲ್ಲ. ಕ್ಯಾಮ್ರಾ ಮುಂದೆ ಹೆಂಗ್ ಕೂತ್ಕೊಂಡು ಓದೋದು ಮಾತ್ರ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಸೊ ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡಿ. ಯಾಕಂದ್ರೆ ಬೈಬಲ್ ಓದೋದು ನೀವು ಖಂಡಿತ ಓದ್ತಾ ಇರ್ತೀರಾ, ನೀವು ಊಟದಿಂದ ಓದ್ತಾ ಇರ್ತೀರಾ. ಸೊ ನ್ಯಾಚುರಲಿ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಏನಂದ್ರೆ ಝೂಮ್ ಅಲ್ಲಿ ಕೂತ್ಕೊಂಡು ಹೆಂಗ್ ಓದ್ಬೇಕು, ನಿಮ್ ಬ್ಯಾಕ್ ಗ್ರೌಂಡ್ ಇರ್ಬೇಕು ಮಾತ್ರ ನಾವು ಚೆಕ್ ಮಾಡ್ತೀವಿ ಅಷ್ಟೇ. ನೆಕ್ಸ್ಟ್ ಫ್ಯಾಮಿಲಿ ಪ್ಲೀಸ್. ಎಲ್ಲರೂ ಓದಾಯ್ತಾ? ಓದಿಮ್ಮ. ಇನ್ನ ಸ್ವಲ್ಪ ಫ್ಯಾಮಿಲೀಸ್, 14 ಫ್ಯಾಮಿಲೀಸ್ ಇದೆ. ಕ್ಯಾಮ್ರಾ ಆನ್ ಮಾಡಿ. ಜಸ್ಟ್ ಆಡ್, ಅವತ್ತು ಫಸ್ಟ್ ದಿವಸ ಬಿಷಪ್ ಬಂದು ಬ್ಲೆಸ್ ಮಾಡ್ತಾರೆ, ಸಿಸ್ಟರ್ ಬ್ಲೆಸ್ ಮಾಡ್ತಾರೆ. ನೀವು ಆದಿ ಕಾಂಡದಿಂದ ಫಸ್ಟ್ ವಚನದಿಂದ ಸ್ಟಾರ್ಟ್ ಮಾಡ್ತೀರಾ. ಮೇ ಬಿ ಗೊತ್ತಿಲ್ಲ, ಒಂದು ಅಧ್ಯಾಯ ಅಥವಾ 2 ಅಧ್ಯಾಯ ಮಾತ್ರ ಹೋಗ್ಬಹುದು ಆ ಫ್ಯಾಮಿಲಿಗೆ, ಫಸ್ಟ್ ಫ್ಯಾಮಿಲಿಗೆ. ಅಂಡ್ ಸೆಕೆಂಡ್ ದಿವಸದಿಂದ ಎಲ್ಲಿ ನಾವು ಸ್ಟಾಪ್ ಮಾಡಿದ್ವಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ವಿ ಕ್ಯಾನ್ ಸ್ಟಾರ್ಟ್ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೇ ತರ ಈಚ್ ಡೇ ಒಂದೊಂದು ದಿವಸನೂ 5, 6 ಅಧ್ಯಾಯಗಳು ಓದ್ತಾ ಇರ್ತೀವಿ. ಸೊ ನಾವು ನಿಮ್ ಜೊತೆ ಒಂದು ತಿಂಗಳು ಇರ್ತೀವಿ, ಆಮೇಲೆ ನೆಕ್ಸ್ಟ್ ಪ್ಯಾರಿಶ್ಗೆ ಹೋಗ್ತೀವಿ. ಆ ತರ ನೀವು 1 ತಿಂಗಳಲ್ಲಿ ಮೇ ಬಿ 3 ಬುಕ್ಸ್ ಕವರ್ ಮಾಡ್ಬೋದು. ಅದಾದ್ಮೇಲೆ ನೀವು ಕಂಟಿನ್ಯೂ ಮಾಡ್ತೀರಾ. ಸೊ ಪ್ಲೀಸ್ ಹೆಲ್ಪ್ ಮಾಡಿ. ನೆಕ್ಸ್ಟ್ ಫ್ಯಾಮಿಲಿ ಪ್ಲೀಸ್. ಮೇರಿ ವಿಲಿಯಂ ಓದಿಮ್ಮ. ಅನ್ಮ್ಯೂಟ್ ಮಾಡಮ್ಮ. ಅಲ್ಲಿ ಒಂದು ರೆಡ್ ಕಲರ್ ಮೈಕ್ ತರ ಇದೆಯಲ್ಲ. Yeah, ma'am, you can start. Read. Genesis chapter 8. Then God remembered Noah and all wild animals and cattle that were with him in the ark. God made a wind blow over the earth, and the waters subsided. Genesis chapter 8 completed. Perfect. Next family ಓದಿಮ್ಮ. ಮೇರಿ ವಿಲಿಯಂ ಮ್ಯಾಮ್, ಅನ್ಮ್ಯೂಟ್ ಮಾಡಮ್ಮ ಪ್ಲೀಸ್. ಆ ಮೈಕ್ ಮೇಲೆ ಓದ್ತಮ್ಮ. ಮೈಕ್ ಕಾಣಿಸ್ತಾ ಇದೆಯಲ್ಲ ಮೊಬೈಲ್ ಅಲ್ಲಿ, ಆ ರೆಡ್ ಲೈನ್ ಹೋಗ್ಬೇಕು. ಆ ಮೈಕ್ ತರ ಕಾಣಿಸ್ತಾ, ಅದ್ರ ಮೇಲೆ ಓದ್ತಮ್ಮ. ನೀವು ರೆಡಿ ಆಗಷ್ಟರಲ್ಲಿ ಬೇರೆ ಫ್ಯಾಮಿಲಿ ಓದಿ. ಬೇರೆ ಯಾರು ರೆಡಿ ಇದೆ? ಕ್ಯಾಮೆರಾ ಆನ್ ಮಾಡಿ. ಐಫೋನ್ ಅಂತ ಏನೋ ಇದೆಯಲ್ಲ, ನೀವು ನಿಮ್ಮ ಹೆಸರನ್ನು ರೀನೇಮ್ ಮಾಡಬೇಕು, ಇಲ್ಲಾಂದ್ರೆ ನಮಗೆ ಗೊತ್ತಾಗಲ್ಲ ಯಾರು ಅದು. ಜಾಯಿನ್ ಮಾಡಿದ್ರೆ ನಮ್ಗೆ ಗೊತ್ತಾಗಲ್ಲ. ಐಫೋನ್ ವಾಸ್ ಪ್ರೀವಿಯಸ್ ಮ್ಯಾಮ್. ಓಕೆ, ಅದು ರೀನೇಮ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗಲ್ಲ. ಈಗ ಲಿಸ್ಟ್ ಹಾಕಿದಿರಲ್ಲ ಗ್ರೂಪ್ ಅಲ್ಲಿ, ಆ ಲಿಸ್ಟ್ ಇರೋರು ಡೈಲಿ ಬಂದು ಓದ್ತೀರಾ? ಮೇರಿ ಮ್ಯಾಮ್, ಆರ್ ದೇ ಅವೇರ್? I am here. No, the list what you posted, the people are aware which day they should Yes, today the father has put it in the notice board and he has said everyone to see that. I have given the Excel sheet and he has put it in the notice board. Great. No, you're really blessed. And such a parish really priest. taking special interest, she and the father. Very good. Very good. And another thing what I'm going to do is, where the Bible reading stops, that particular tomorrow what we have to read, that I will be posting it in I have made a separate group for this. That's very nice, ma'am. Just to inform you that ma'am will be doing that actually. After 1 month you can do it. You can see how ma'am does it. After 1 month you can do it with your team. No, it is better we coordinate on this group only. Otherwise, going to be confusion. We are on this group, so we will be conducting. I request everybody join on this group because we are having training here. No, so you post in another group. We don't know what they are doing because we are conducting in this group only. No problem. You can carry on. No, not like that. So these people should be aware. They should join on the Zoom link. Because in this group, every day I will be posting. This is a chapter book completed. No problem, ma'am. No problem. For us, no problem. Our concern is the family should be aware. Tomorrow, which family is reading, they should be aware. Okay. And they should be ready to read. No. Sorry, ma'am. Also, what the previous churches were doing is the SPOC. I don't know. It may be little difficult for you.
the concerned SPOC, that is single point of contact, will be actually calling, because you know each other very familiar. They'll be very nice people, so they will be talking to them, saying that today is your reading, tomorrow is your reading, like that. Every day you talk on phone saying that your reading is going to come today, be aware, so that it's not a surprise suddenly. I mean, one family will come and say, I didn't know today was a reading, like that. So please don't give I'm going to do that work. Thank you, ma'am. Thank you. Thank you very much. That's the reason I want to remind you. I'm going to call. I'm going then it's to fine. call each and everyone individually on their day and giving them what they have to read. Yes. And But it is good if they are there in the group and they also watch this, you know. I mean, we are all adults, not that, you know, they can be in the group and they can see, you know. I mean, I don't know about this. This is a group for Bible proclamation. So it is better all those who are there in the list are there in this group, because every day I will be posting what has been completed, and tomorrow who's a proclaimer, that also I will be posting. So they have to at least send one thumbs up. So, okay, today Mary, first day you're going to read Mary and family. Second day, suppose Jayanti is going to read. So I'm going to you're going to read only one chapter first day as there's no time. So I'm going to post Mary, tomorrow's proclaimer, Mary and family. ಅಲ್ಲ, ನಾಳೆ ಇವತ್ತು ಮೇರಿ ಫ್ರಾನ್ಸಿಸ್ ಚಾಪ್ಟರ್ 1 ಮಾತ್ರ ಮುಗಿಸಿದ್ದಾರೆ ಆದಿಕಾಂಡ. ಸೊ 2ನೇ ದಿವಸ ನಾನು ಅಲ್ಲಿ ಆ ಗ್ರೂಪ್ ಅಲ್ಲಿ ಹಾಕ್ತೀನಿ, ನಾಳೆ ಪ್ರಕಟಣೆ ಮಾಡೋ ಕುಟುಂಬ ಮೇರಿ ಅಂಡ್ ಜಯಂತಿ ಅಂಡ್ ಫ್ಯಾಮಿಲಿ ಆದಿಕಾಂಡ ಅಧ್ಯಾಯ 2 ಅಂತ. ಸೊ ಅವ್ರು ಆ ಗ್ರೂಪ್ ಅಲ್ಲಿ ಇರಬೇಕು, ಅವಾಗಲೇ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ನಾಳೆ ನಾನು ಓದ್ಬೇಕು ಆದಿಕಾಂಡ ಚಾಪ್ಟರ್ 2 ಅಂತ. ಅವ್ರು ಅದನ್ನ ನೋಡ್ಬೇಕು, ಅಟ್ಲೀಸ್ಟ್ ಒಂದು ಎಕ್ನಾಲೇಜ್ ಮಾಡ್ಬೇಕು, ಒಂದು ಥಮ್ಸ್ ಅಪ್ ಅಟ್ಲೀಸ್ಟ್ ಅವ್ರು ನೋಡಿರ್ಬೇಕು. ಸೊ ನಾಳೆ ನಾವು 8:55 ಲಾಗಿನ್ ಆದಾಗ ಜಯಂತಿ ಅಂಡ್ ಫ್ಯಾಮಿಲಿ ರೆಡಿ ಆಗಿರ್ಬೇಕು ಝೂಮ್ ಕಾಲ್ ಅಲ್ಲಿ. ಸೊ ನೀವು ಬೇರೆ ಗ್ರೂಪ್ ಅಲ್ಲಿ ಹಾಕಿದ್ರೆ ನಮ್ಗೆ ಹೆಂಗ ಗೊತ್ತಾಗುತ್ತೆ ಇಲ್ಲಿ ಇವ್ರು ಬಂದು ಓದ್ತಾರೆ ಅಂತ. ಸೊ ದಟ್ ಇಸ್ ಮೈ ಪಾಯಿಂಟ್. ನನ್ಗೆ ಅರ್ಥ ಆಯ್ತು ನೀವು ಹೇಳಿದ್ದು. 1ನೇ ತಾರೀಕು ನೀವು ನಿಮ್ಮ ಫ್ರೆಂಡ್ಸ್ ಯಾರಿದ್ರೆ ಎಲ್ರು ಆ 1ನೇ ತಾರೀಕು ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಜಾಯಿನ್ ಮಾಡಕ್ ಹೇಳಿ. ಯಾಕಂದ್ರೆ ಬಿಷಪ್ ಬಂದ್ಬಿಟ್ಟು ನಿಮ್ಮ ಹೆಸರು ಕರೆಕ್ಟ್ ಆಗಿ ಹಾಕಿ. ಯಾಕಂದ್ರೆ ಈ ತರ ಹೆಸರು ಹಾಕ್ಬೇಡಿ. ಫಾರ್ ಎಕ್ಸಾಂಪಲ್ ಮೇರಿ ಫ್ರಾನ್ಸಿಸ್ ಅಂಡ್ ಫ್ಯಾಮಿಲಿ ಅಂತ ಹಾಕಿ. ಯಾಕಂದ್ರೆ ಬಿಷಪ್ ಬಂದು ಒಬ್ಬೊಬ್ಬರನ್ನ ಮುಖ ನೋಡ್ಬಿಟ್ಟು ಮಾತಾಡ್ತಾರೆ. ಸೊ ನಾನು ಅವ್ರ ಮುಖ ಎಲ್ಲ ನಿಮ್ಮ ಮುಖ ಆನ್ ಮಾಡ್ತೀನಿ. ಸೊ ನೀವು ಕೂತ್ಕೊಳ್ಳೋ ಜಾಗ ಬಂದು ಚೆನ್ನಾಗಿರ್ಲಿ. ಯಾಕಂದ್ರೆ ಬಿಷಪ್ ನೋಡ್ಬಿಟ್ಟು ನಿಮ್ಮ ಹೆಸರನ್ನು ಕರೆದು ಮಾತಾಡ್ತಾರೆ. ಸೊ ಎಲ್ರು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಎಲ್ರು ಬರ್ಬೇಕು, ಯಾರು ಓದ್ತೀರಾ. ಪ್ಲಸ್ ನಿಮ್ ಇನ್ನೊಂದು ಮುಖ್ಯವಾದ ಒಂದು ಫ್ಯಾಮಿಲಿಯಲ್ಲಿ ಮೇ ಬಿ ಗೊತ್ತಿಲ್ಲ, ಯಾಕಂದ್ರೆ ಬೇರೆ ಇದರೊಳಗಿದೆ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ತಂದೆನೋ ನಿಮ್ಮ ಗೊತ್ತಿಲ್ಲ, ಕುಟುಂಬದ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೇ ಬಿ ಇನ್ ಅದರ್ ಪ್ಲೇಸ್, ಬೇರೆ ಜಾಗದ ಇರ್ಬೋದು, ಬೇರೆ ಕಂಟ್ರಿಲಿ ಇರ್ಬೋದು. ಅವ್ರಿಗೆ ನೀವು ಲಿಂಕ್ ಕಳಿಸ್ಬಿಟ್ಟು ಆ ದಿವಸ ಒಂದ್ ಚಾಪ್ಟರ್ ನೀವು ಓದ್ಬೋದು, ಒಂದ್ ಚಾಪ್ಟರ್ ಅವ್ರು ಓದ್ಬೋದು. ಸೊ ಆ ತರ ಇದ್ರೆ ನಿಜವಾಗ್ಲೂ ಅದೇ ಕುಟುಂಬ ಅಂತ ಹೇಳೋದು. ಸೊ ಅದಕ್ಕಾಗಿ ಮೊದಲೇ ರೆಡಿ ಮಾಡ್ಕೊಳ್ಳಿ. ಯಾರು ಇದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವ್ ಯಾವ ಚಾಪ್ಟರ್ ಓದ್ತಾ ಇದ್ದೀರಾ, ನೀವ್ 2 ಚಾಪ್ಟರ್ ಅವ್ರ 1 ಚಾಪ್ಟರ್, ಆ ತರ ಪ್ರಾಕ್ಟೀಸ್ ಮೊದಲೇ ಮಾಡ್ಕೊಂಡು ಆಮೇಲೆ ಆ ದಿವಸ ಬಂದು ಕನ್ಫ್ಯೂಷನ್ ಬೇಡ. Please, it's a request. Both of my children are abroad. Exactly. Please send the link to them. They can Ask join them to read one chapter in different countries. It will be very nice. Okay, ಈಗ ಕಾಲ್ ಕಟ್ ಆಗುತ್ತೆ ಡಿಯರ್ ಫ್ರೆಂಡ್ಸ್, ಮತ್ತೆ ಅದೇ ಲಿಂಕ್ ಜಾಯಿನ್ ಮಾಡಿ. Okay. Do you require, ma'am? No. This is enough. It's done. Yes. Everybody understood ಅಲ್ಲ. ಸೊ ಓದಿದ್ದೀರಾ? ಏನೋ ಡೌಟ್ಸ್ ಇದ್ರೆ ಗ್ರೂಪ್ ಅಲ್ಲಿ ಹಾಕಿ, ಗ್ರೂಪ್ ಅಲ್ಲಿ ಕೇಳಿ. So we will conclude. I think everybody got it. ಇಲ್ಲ, ಏನೋ ಡೌಟ್ ಇದ್ರೆ ನಿಮ್ ವಾಯ್ಸ್ ಮೆಸೇಜ್ ಹಾಕ್ಬೋದು. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ನೋಡ್ತೀವಿ. ಯಾರಿಗಾರು ಅರ್ಥ ಆಗಿಲ್ಲ ಅಂತ ಕೇಳಿ. ಇವಾಗ ನಾವು ಕ್ಲೋಸ್ ಮಾಡುವ ಅಥವಾ can we close the prayer, ma'am? Yeah, sure. Thank and praise you, Lord, for this wonderful evening you brought us together to journey with the word of God with this St. Anthony's Parish. We're really delighted to have this few people who've come forward with their families to read your word. May your grace, may your spirit lead and guide each one of us, that may we be filled with your wisdom